ಎಲ್ಲರಿಗೂ ನಮಸ್ಕಾರ. ನಾನು ಕಿಶೋರ್. ಇದು ಕಿಶೋರ್ ಟೆಕ್ ಕನ್ನಡ. ಇವಾಗಿನ ಪರಿಸ್ಥಿತಿ ನೋಡಿದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಬರುತ್ತಿದೆ: ಭಾರತ ಸೇಫ್ ಆಗಿದೆಯಾ? ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ನಡೆಯುತ್ತಿರುವ ವಾರ್ನಿಂದ ಟೆನ್ಷನ್ ಎಲ್ಲರಿಗೂ ಹೆಚ್ಚಾಗುತ್ತಿದೆ. ಆಯಿಲ್ ಪ್ರೈಸ್, ಗ್ಯಾಸ್ ಪ್ರೈಸ್, ಪೆಟ್ರೋಲ್, ಡೀಸೆಲ್ ಇವೆಲ್ಲ ನೋಡಿ ಜನರಲ್ ಡೌಟ್ ಕ್ರಿಯೇಟ್ ಆಗ್ತಿದೆ. ಏಕೆಂದರೆ ನಿಜ ಹೇಳಬೇಕಾದ್ರೆ ಇಂಡಿಯಾಗೆ ಬೇಕಾದ ಆಯಿಲ್ ಬಹುತೇಕ ಹೊರಗಿಂದ ಬರುತ್ತದೆ. ಅಲ್ಲಿ ಪ್ರಾಬ್ಲಮ್ ಆದರೆ ಅದರ ಎಫೆಕ್ಟ್ ನಮ್ಮ ಡೈಲಿ ಲೈಫ್ ಮೇಲೆ ಡೈರೆಕ್ಟ್ ಆಗಿ ಬೀಳುತ್ತದೆ. ಉದಾಹರಣೆ, ಆಯಿಲ್ ಸಪ್ಲೈ ಕಡಿಮೆ ಆದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತದೆ. ಇನ್ನೊಂದು ಕಡೆ ಶಿಪ್ಪಿಂಗ್ ರೂಟ್ಸ್ನಲ್ಲಿ ಸಮಸ್ಯೆ ಆದರೆ ಗೂಡ್ಸ್ ಡಿಲೇ ಆಗುತ್ತವೆ. ಇದರಿಂದ ಪ್ರೈಸ್ ಇನ್ಕ್ರೀಸ್ ಆಗಬಹುದು ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಗಬಹುದು. ಈ ಸಿಚುವೇಶನ್ನಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಜನರಿಗೆ ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾರೆ. ಅವರು ಹೇಳಿದ್ದು ಏನೆಂದರೆ, ಇಂಡಿಯಾ ಬಳಿ ಸಾಕಷ್ಟು ಸ್ಟಾಕ್ ಇದೆ. ಆಯಿಲ್, ಕೋಲ್, ಫರ್ಟಿಲೈಸರ್ ಎಲ್ಲದರಲ್ಲೂ ಇಮಿಡಿಯೇಟ್ ಶಾರ್ಟೇಜ್ ಆಗುವುದಿಲ್ಲ. ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ಪ್ಯಾನಿಕ್ ಆಗಬೇಕಾಗಿಲ್ಲ ಅಂತ ಅವರು ಹೇಳುತ್ತಿದ್ದಾರೆ. ಇದು ಅವರು ಹೇಳಿರೋದು. ಆದರೆ ನಮ್ಮ ಜನ ತಪ್ಪು ಮಾಹಿತಿ ತಿಳಿದುಕೊಂಡು ಪ್ಯಾನಿಕ್ ಆಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಬರೀ ಮಾತಿನಲ್ಲಿ ಮಾತ್ರ ಹೇಳಿಲ್ಲ. ಈ ಒಂದು ಸಮಸ್ಯೆಗೆ ಸ್ಪೆಷಲ್ ಟೀಮ್ಸ್ ಕ್ರಿಯೇಟ್ ಮಾಡಿ ಈ ಸಿಚುವೇಶನ್ ಅನ್ನು ಕ್ಲೋಸ್ ಆಗಿ ಮಾನಿಟರ್ ಮಾಡುತ್ತಿದ್ದಾರೆ. ಉದಾಹರಣೆ, ಆಯಿಲ್ ಪ್ರೈಸಸ್ ಸಡನ್ ಆಗಿ ಹೆಚ್ಚಾದರೆ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಪ್ಲಾನ್ ಆಲ್ರೆಡಿ ರೆಡಿ ಮಾಡಿಕೊಂಡಿದ್ದಾರೆ. ಸಪ್ಲೈ ಚೈನ್ನಲ್ಲಿ ಸಮಸ್ಯೆ ಬಂದರೆ ಅದಕ್ಕೆ ಬ್ಯಾಕಪ್ ಸಿಸ್ಟಮ್ ಕೂಡ ಆಲ್ರೆಡಿ ಪ್ರಿಪೇರ್ ಆಗಿದೆ. ಅಂದರೆ ಸರ್ಕಾರ ಸಿಚುವೇಶನ್ ಅನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಆದರೆ ಇಲ್ಲಿ ಒಂದು ನಿಜ ಏನಂದರೆ, ನಾವು ಇದನ್ನು ಇಗ್ನೋರ್ ಮಾಡಬಾರದು. ಸಿಚುವೇಶನ್ ಕಂಟ್ರೋಲ್ನಲ್ಲಿದೆ ಅಷ್ಟೇ, ಆದರೆ ರಿಸ್ಕ್ ಇಲ್ಲ ಅಂತ ಮಾತ್ರ ಹೇಳಿಲ್ಲ. ಈ ಒಂದು ಯುದ್ಧ ಮುಂದುವರೆದರೆ ಅದರ ಇಂಪ್ಯಾಕ್ಟ್ ಪ್ರೈಸಸ್ ಹೆಚ್ಚಿಸಬಹುದು. ಉದಾಹರಣೆ, ವಾರ್ ಕಂಟಿನ್ಯೂ ಆದರೆ ಗ್ಲೋಬಲ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಬಹುದು. ಅದರ ಎಫೆಕ್ಟ್ ನಮ್ಮ ದೇಶದ ಎಕನಾಮಿ ಮೇಲೆ ಬೀಳಬಹುದು. ಇನ್ನೊಂದು ಕಡೆ ಗ್ಲೋಬಲ್ ಕ್ರೈಸಿಸ್ ಡೀಪ್ ಆಗಿದ್ರೆ ಜಾಬ್ಸ್, ಬಿಸ್ನೆಸ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗಬಹುದು. ಅಂದರೆ ಫ್ಯೂಚರ್ ಅನ್ಪ್ರಿಡಿಕ್ಟಬಲ್. ಹೀಗಾದರೆ ನಾವು ಏನು ಮಾಡಬೇಕು? ಪ್ಯಾನಿಕ್ ಆಗಬೇಕಾ? ಇಲ್ಲ. ಇಗ್ನೋರ್ ಮಾಡಬೇಕಾ? ಅದೂ ಇಲ್ಲ. ಸರಿಯಾದ ಅಪ್ರೋಚ್ ಏನಂದರೆ ಅವೇರ್ನೆಸ್ ಪ್ಲಸ್ ಕಾಮ್. ನರೇಂದ್ರ ಮೋದಿ ಅವರು ಹೇಳಿರೋದೇನೆಂದರೆ, ಇಂಡಿಯಾ ಪ್ರಿಪೇರ್ಡ್ ಇದೆ, ಬಟ್ ವಾರ್ ಕಂಟಿನ್ಯೂ ಆದರೆ ಅನ್ಪ್ರಿಡಿಕ್ಟೇಬಲ್ ಇದೆ. ಇದು ಒಂದು ಸೀರಿಯಸ್ ಸಿಚುವೇಶನ್ ಅಂತ ತೆಗೆದುಕೊಳ್ಳಿ. ಆದರೆ ಪ್ಯಾನಿಕ್ ಆಗಬೇಡಿ. ಪೆಟ್ರೋಲ್ ಫುಲ್ ಟ್ಯಾಂಕ್ಸ್ ಮಾಡಿಸಿ ಮನೆಯಲ್ಲಿ ಇಡಬೇಡಿ. ಬೇಸಿಗೆ ಕಾಲ ಇರುವುದರಿಂದ ಸಿಡಿಯುವ ಸಾಧ್ಯತೆ ತುಂಬ ಹೆಚ್ಚಿರುತ್ತದೆ. ಕೆಲವು ರೂಮರ್ಸ್ಗಳಿಂದ ಪ್ಯಾನಿಕ್ ಆಗಬೇಡಿ. ಫ್ಯಾಕ್ಟ್ಸ್ ಮಾತ್ರ ನಂಬಿ. ಇಂತಹ ರಿಯಲ್ ಮತ್ತು ಇಂಪಾರ್ಟೆಂಟ್ ಅಪ್ಡೇಟ್ಗಾಗಿ ಕಿಶೋರ್ ಟೆಕ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮರೆಯಬೇಡಿ. ಧನ್ಯವಾದಗಳು.